ಕಂಡೋರ್ ಮಗ ನಾನು ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ ಪ್ಲೀಸ್, ನೀನ್ ನನ್ನ ಜೊತೆ ಬರ್ತೀನಿ ಅಂತ ಹಠ ಹಿಡಿಬೇಡ. ಬಹಳ ವರ್ಷಗಳಾದ್ಮೇಲೆ ನಿನಗೆ ಗಂಡ ತುಂಬಿದ ಮನೆ ಅಂತ ಸಿಕ್ಕಿದೆ. ಸಂತೋಷವಾಗಿರು. ನಾನು ಹೊರಡ್ತಿಲ್ಲಮ್ಮ. ಆದಿತ್ಯ ಹೋಗ್ತಿದ್ದಾನೆ, ಪ್ಲೀಸ್ ಅವನ್ನ ತಡೀರಿ. ಸೂರ್ಯರೇ ಪ್ಲೀಸ್. ಆದಿ ಆದಿ ನಿಂತ್ಕೋ. ಆದಿ ಆದಿ ಯಾಕೋ ಹೀಗೆಲ್ಲ ಮಾತಾಡ್ತೀಯಾ? ನೀನ್ ಫೈನಾನ್ಸ್ ಬಿಸ್ನೆಸ್ ಮಾಡ್ತಿದ್ಯಲ್ಲ ಅನ್ನೋ ಖುಷಿ ಆದ್ರೂ ಇತ್ತು ನನಗೆ. ಇವಾಗ ಅದನ್ನು ಬಿಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಮುಂದೆ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಗಿದ್ರು ನಿಮ್ ಟೈರ್ ಶೋರೂಮ್ ಇದೆಯಲ್ಲ ಚಾಚಾ, ಅದನ್ನೇ ನೋಡ್ಕೊಂಡು ಇರ್ತೀನಿ ಬಿಡಿ. ಆದೀಗ ಟೈರ್ ಶೋರೂಮ್ಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡೋದು ಈಗ? ಅವತ್ತೇ ನಾನು ನಿಮಗೆ ಹೇಳಿದೆ, ಈ ಸುಳ್ಳು ಹೇಳೋ ವ್ಯವಹಾರ ನಮಗೆ ಬೇಡ ಅಂತ. ನನ್ನ ಮಾತಿಗೆ ಕೇಳಿಲ್ಲ ನೀನು. ಈಗ ನೋಡು, ನಮ್ಮ ಕುತ್ತಿಗೆಗೆ ಬಂದೈತೆ. ಅವನ ಹತ್ರ ನಾನು ಲೋನ್ ತಗೊಂಡು ಟೈರ್ ಶೋರೂಮ್ ಮಡಗಿದ್ದೀನಿ ಅಂತ ತಿಳ್ಕೊಂಡಿದ್ದಾನೆ. ಈಗ ಟೈರ್ ಶೋರೂಮ್ ಇಲ್ಲ ಅನ್ನೋ ಸತ್ಯ ಅವನಿಗೆ ಗೊತ್ತಾದರೆ ಸುಮ್ಮನೆ ಇರ್ತಾನೆ? ನಿನ್ನ ಸಾಯಿಸ್ಬಿಡ್ತಾನೆ. ಅಷ್ಟೇ ಅಲ್ಲ ಬೆಟ್ಟಿ, ಅವನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಗೆ ದ್ರೋಹ ಮಾಡಿದೆ ಅಂತ ಈಗ ಚಿದಂಬರನ ಹೇಗೆ ದ್ವೇಷ ಮಾಡ್ತಾ ಇದ್ದಾನೋ, ನಾಳೆ ನನ್ನನ್ನು ಹಾಗೆ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದಿಗೆ ಕೋಪ ಬಂದ್ರೆ ಏನ್ ಮಾಡ್ತಾನೆ ಅವನಿಗೆ ಗೊತ್ತಾಗಕ್ಕಿಲ್ಲ. ಇಲ್ಲ, ಇದೆಲ್ಲ ನೋಡಕ್ಕಿಂತ ಈ ಊರಲ್ಲಿ ಇರಬಾರ್ದು. ಈ ಊರು ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡ್ತೀನಿ. ಚಾಚಾ ಚಾಚಾ ಪ್ಲೀಸ್, ನೀವೆಲ್ಲೂ ಹೋಗ್ಬೇಡಿ ಚಾಚಾ. ನೀವ್ ಹೇಳೋ ತರ ಏನೂ ಆಗಲ್ಲ. ಅಕಸ್ಮಾತ್ ಏನಾದ್ರೂ ಆತರ ಆದ್ರೆ ನಾನು ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಅದು ಏನು ಹೇಳ್ತಿ ಬೇಟಿ? ಈ ಸುಳ್ಳು ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳು ಹೇಳ್ತಿ, ಆ ಸುಳ್ಳು ಮುಚ್ಚಿಡೋದಕ್ಕೆ ಇನ್ನೊಂದು ಸುಳ್ಳು ಹೇಳ್ತಿ. ಹೀಗೆ ಎಷ್ಟು ಸುಳ್ಳು ಹೇಳ್ತಿ ಬೇಟಿ? ಒಂದಲ್ಲ ಒಂದಿನ ನಿನ್ನ ಸುಳ್ಳಿನ ಮುಖವಾಡ ಕಳ್ಚಿದಾಗ ಏನಾಗ್ತದೆ ಯೋಚನೆ ಮಾಡು. ದಿನ ಎಲ್ಲಿ ಸತ್ಯ ಗೊತ್ತಾಗ್ತದೋ ಅಂತ ಆತಂಕದಲ್ಲಿ ಬದುಕಬೇಕಾಗ್ತದೆ. ಅದು ಒಂದು ಬದುಕ? ಇಲ್ಲ ಬೇಟಿ, ಹಾಗೆ ಬದುಕಕ್ಕೆ ನಾನು ಇಷ್ಟಪಡೋದಿಲ್ಲ. ಈಗಲೇ ಆದಿ ಹತ್ರ ಹೋಗಿ ನಾನು ಸತ್ಯ ಹೇಳ್ತೀನಿ. ನಿರೋಷ ಲೋನ್ ತಗೊಂಡಿದ್ದು ನನಗಲ್ಲ, ರಂಜಿತ್ಗೆ ಅಂತ. ಆಗ ಅವನು ನನ್ನನ್ನು ಕ್ಷಮಿಸಿದ್ರು ಕ್ಷಮಿಸ್ಬೋದು. ಚಾಚಾ ಚಾಚಾ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮಗ್ ತಲೆಗಿಲೆ ಕೆಟ್ಟಿದ್ಯಾ? ಆದಿತ್ಯ ಈಗ ತಾನೇ ಮನೆ ಬಿಟ್ಟು ಜಗಳ ಆಡ್ಕೊಂಡು ಬಂದಿದ್ದಾನೆ. ರಂಜಿತಿಗೆ ನಾವೇ ಲೋನ್ ಕೊಡ್ಸಿದೀವಿ ಅಂತ ಗೊತ್ತಾದ್ರೆ ಅವ್ರಿಬ್ರು ಮಧ್ಯೆ ಇರೋ ದ್ವೇಷಕ್ಕೆ ನಾವೇ ತುಪ್ಪ ಸುರಿದಂಗ ಆಗಲ್ವಾ ಚಾಚಾ? ಅಷ್ಟೇ ಅಲ್ಲ, ಅವರಿಬ್ರು ಮಧ್ಯೆ ದೊಡ್ಡ ಜಗಳನೇ ಶುರು ಆಗುತ್ತೆ. ಅವರಿಬ್ರು ಮೊದಲೇ ಕೋಪಿಸ್ಟ್ರು ಚಾಚಾ. ಜಗಳ ಶುರು ಆದ್ರೆ ಅದ್ ಯಾವ ರೀತಿಲಿ ಬೇಕಾದ್ರೂ ಕೊನೆ ಕಾಣ್ಬೋದು. ಕೈ ಮುಗಿದ್ ಕೇಳ್ಕೊತೀನಿ ಚಾಚಾ, ದಯವಿಟ್ಟು ಆದಿತ್ಯಗೆ ಇವಾಗ್ಲೇ ಈ ವಿಷಯ ಎಲ್ಲ ಏನೂ ಹೇಳಕ್ ಹೋಗ್ಬೇಡಿ. ಆದಿಗೆ ವಿಷಯ ಗೊತ್ತಾಗ್ದಿರೋಕ್ ಮಾಡೋದಕ್ಕೆ ನಮ್ಮ ಹತ್ರ ಒಂದೇ ಒಂದು ದಾರಿ ಇದೆ, ಅದು ಸುಳ್ಳು ಹೇಳೋದು ಮಾತ್ರ. ಎಂತ ಪೇಚಾಟಿಕೆ ನನ್ನ ಸಿಲಿಸ್ಬಿಟ್ಟೆ ಬೇಟಿ. ಇಷ್ಟು ದಿನ ಸುಳ್ಳು ಹೇಳಿ 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 ಆದಿ ಹತ್ರ ಹೆದರ್ಕೊಂಡು ಬದುಕೋ ಹಾಗೆ ಮಾಡ್ಬಿಟ್ಟೆ. ಈಗ ಮತ್ತೊಂದು ಸುಳ್ಳು. ಇದು ಎಲ್ಲಿ ಹೋಗಿ ಮುಟ್ಲದೆ ಗೊತ್ತಿಲ್ಲ. ಅರೆ ಅಲ್ಲ, ನೀನೇ ನಮ್ಮನ್ನ ಕಾಪಾಡಬೇಕು. ಯಾಕೆ ಬಟನ್ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ನಮ್ಮ ಬಾಸೆ ಮನೆ ಬಿಟ್ಟು ಹೋದ್ಮೇಲೆ ನಾನು ಇಲ್ಲಿರೋದು ಸರಿಯಲ್ಲ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೊರಟೆ? ಗೊತ್ತಿಲ್ಲ.
ನೀನು ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ. ಆದಿತ್ಯನ ಪರ್ಮನೆಂಟಾಗಿ ಮನೆ ಬಿಟ್ಟು ಹೋಗಿಲ್ಲ. 1-2 ದಿನ ಕೋಪ ಎಲ್ಲ ಇಳಿದ್ಮೇಲೆ ಮತ್ತೆ ಮನೆಗೆ ಬಂದೇ ಬರ್ತಾನೆ. ಬರಲ್ಲ ಅಂತ ನೀನು ಈ ಥರ ಡಿಸಿಷನ್ಸ್ ತಗೊಳ್ಳೋದು ಸರಿ ಇಲ್ಲ. ಓಕೆ ಸರ್, ನೀವಿಷ್ಟು ಪ್ರೀತಿಯಿಂದ ಹೇಳಿದ್ಮೇಲೆ ನಾನು ಹೇಗೆ ಹೋಗೋದಕ್ಕಾಗತ್ತೆ? ನಿಮ್ಗೋಸ್ಕರನಾದ್ರೂ ನಾನು ಇಲ್ಲೇ ಇರ್ತೀನಿ. ನನಗೋಸ್ಕರ ಇರೋದು ಏನೂ ಬೇಕಾಗಿಲ್ಲ. ಇನ್ನು ಹುಡುಗಿ ಅನ್ನೋ ಕನ್ಸರ್ನಿಂದ ಹೇಳ್ದೆ ಅಷ್ಟೇ. ಹುಡುಗ ಆಗಿರೋ ತಲೆನೇ ಕಟ್ಸ್ಕೊಳ್ತಿರ್ಲಿಲ್ಲ. ಪಾಪ ಹುಡುಗಿರ ಕಷ್ಟ ಏನು ಅಂತ ನನಗೆ ಗೊತ್ತು. ಹಾಗಂತ ಪ್ರೀತಿ ಗೀತಿ ಅಂತ ಅಂದ್ಕೊಂಡ್ರೆ ನಿಮ್ಮ ತಪ್ಪು. ಇದ್ರ ಮೇಲೆ ನಿಮ್ಮಿಷ್ಟ. ಹೊರಡೋದಿದ್ರೆ ಹೊರಡ್ಬೋದು, ನಾನೇನು ತಡೆಯಲ್ಲ. ಸರಿ, ಹೋಗ್ತೀನಿ ಬಿಡಿ. ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನಿಲ್ಲಿದ್ದೇನು ಮಾಡಲಿ? ಸ್ವಾತಿ, ಇದ್ದಕ್ಕಿದ್ದಾಗ ಎಲ್ಲಿಗೆ ಹೊಟ್ಟೆಮ್ಮ? ನಾನು ನಿನ್ನೇನು ಕೇಳಿದ್ರೆ ನೀನ್ ಯಾಕೆ ಅವನ ಮುಖ ನೋಡ್ತಾ ಇದೀಯಾ? ಆರ್ಯ ಸರ್ ಬಂದು ನಿಮ್ ಬಾಸೇ ಮನೆ ಬಿಟ್ಟು ಹೋಗಾಯ್ತು, ನೀನ್ ಇತ್ಕೊಂಡು ಏನ್ ಮಾಡ್ತೀಯಾ, ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಅದಕ್ಕೆ ಹೋಗ್ತಾ ಇದ್ದೀನಿ. ಆರ್ಯ, ನೀನ್ ಹಾಗೆ ಹೇಳಿದ್ಯಾ? ಅಜ್ಜಿ ಅವಳು ಹೌದಜ್ಜಿ, ಅವ್ರು ಹಾಗೆ ಹೇಳಿದ್ದು. ಅಜ್ಜಿ ಇಲ್ಲ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳು ಹೇಳ್ತಿರೋದು ನಾನಲ್ಲ, ನೀವು ನನ್ನ ರೂಮಿಗೆ ಬಂದು ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ವಾ? ಹೇಳಿ. ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಕ್ಕೆ ಹೋಗು ಅಂದೆ. ಇನ್ನು ಮಿಕ್ಕಿದೆಲ್ಲ ನೀನ್ ತಾನೇ ಹೇಳಿದ್ದು. ಈಗ ಅಜ್ಜಿ ಮುಂದೆ ಬಂದು ನಾನು ಹೇಳಿದೆ ಅಂತ ದಬಾಯಿಸ್ತಿದ್ಯಾ? ನೋಡಿ ಅಜ್ಜಿ, ಹೀಗೆ ಕೋಪದಲ್ಲಿ ಹೇಳಿದ್ದು. ಅದಕ್ಕೆ ನಾನು ಇರಲ್ಲ ಅಂತ ಹೋಗ್ತಾ ಇದ್ದೀನಿ. ಆರ್ಯ, ಒಬ್ಬ ಹೆಣ್ಮಗ್ಳ ಹತ್ರ ಹೀಗೆನಾ ಮಾತಾಡೋದು? ಒಬ್ಬ ಪೊಲೀಸ್ ಆಫೀಸರ್ ಆಗಿ ಪೋಲಿ ಹುಡುಗನ್ ತರ ಮಾತಾಡ್ತಾರ? ಪಾಪದ ಹುಡುಗಿ ಸಿಕ್ಕಿದ್ದಾಳೆ ಅಂತ ಅವಳನ್ನ ದಬಾಯಿಸ್ತೀಯಾ? ಆದಿಮೇಲೆ ನಿನ್ ಕೋಪ ಯಾಕೆ ಇವಳ ಮೇಲೆ ತೋರಿಸ್ತೀಯಾ? ಜಿ, ನನಗೆ ಯಾರ ಮೇಲೂ ಕೋಪ ಇಲ್ಲ. ಸುಮ್ಮನೆ ನನಗೆ ಬೈಬೇಡಿ. ನೋಡು, ನನ್ನ ಎದುರಿಗೆ ಎಷ್ಟೊಂದು ಮಾತಾಡ್ತಿದೀಯಾ? ಸ್ವಾತಿ ಪುಟ್ಟಿ, ನೀ ಎಲ್ಲಿಗೂ ಹೋಗಾಗತ್ಯ ಇಲ್ಲ. ನೀನ್ ಇಲ್ಲೇ ಇರು. ನಡಿ ಒಳಗಡೆ. ಅಜ್ಜಿ, ಅವ್ರಿಗೂ ಒಂದು ಮಾತು ಹೇಳಕ್ ಹೇಳಿ. ಅವ್ರು ಹೇಳಿದ್ರೇನೆ ನಾನು ಇಲ್ಲಿರೋದು. ನೀನೇ ಒಂದು ಮಾತು ಹೇಳೋ. ನಾನು ಯಾಕೆ ಹೇಳಿ? ನಾನು ಹೇಳಲ್ಲ. ಮನೆಯಿಂದ ಹೊರಗಡೆ ಹೋಗಕ್ ಹೇಳಿದ್ ನೀನಾ ನಾನಾ? ಹೇಳೋ. ಅಮ್ಮ ತಾಯಿ, ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು, ಆಯ್ತಾ? ಥ್ಯಾಂಕ್ ಯು ಆರ್ಯ. ಆರ್ಯ ಸರ್, ಸಾಕ್ಷಿ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನು ಈ ಮನೆ ಮಗಳು. ನೀನು ಈ ಮನೆ ಮಗಳು. ಕಂಡೋರ್ ಮಗ ನಾನ್ ಮನೆ ಬಿಟ್ಟು ಹೋಗ್ತೀನಿ. ರಂಜಿತ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ. ಹೇಳಿ ಸಾಕ್ಷಿ. ಆದಿ ಮನೆ ಬಿಟ್ಟು ಹೋಗೋದಕ್ಕೆ ಒಂದು ರೀತಿಲಿ ನಾ ಫಂಕ್ಷನ್ ಹೋಗಿದ್ದೆ ಕಾರಣ ಆಯಿತು ಅಲ್ವಾ? ಅದಕ್ಕೇನಿವಾಗ? ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡಬೇಕು. ಅಂದ್ರೆ ಆದಿ ಮತ್ತೆ ಮನೆಗೆ ವಾಪಸ್ ಬರೋ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ. ಅದ್ ಹೇಗ್ ಸಾಕ್ಷಿ? ನಾವೇನೋ ಮಾಡಬಾರ್ದು ಮಾಡ್ಬಿಟ್ಟಿದೀವಿ ಅನ್ನೋ ತರ ನಮ್ಮ ನೋಡಿದ್ರೆ ಉರ್ದು ಬೀಳ್ತಾನಲ್ಲ ಅವನು. ದಾರಿ ಹುಡುಕ್ಬೇಕು. ಅಮ್ಮ ಆದಿ ಇಲ್ಲ ಅಂದ್ರೆ ತುಂಬಾ ಕುಕ್ ಹೋಗ್ತಾರೆ. ಅವ್ರಿಗೆ ಆರ್ಯಂಗ್ ಎಂತ ಆದಿ ಮೇಲೆ ತುಂಬಾ ಪ್ರೀತಿ. ಆದಿನ ದೂರ ಮಾಡ್ಕೊಂಡು ಖಂಡಿತ ಅಮ್ಮ ಸಂತೋಷವಾಗಿರಕ್ಕಾಗಲ್ಲ. ಸೊ ನಾವೇನಾದ್ರೂ ಮಾಡಲೇಬೇಕು. ಪ್ಲೀಸ್. ನೀನ್ ಹೇಳುದು ಸರಿ ಸಾಕ್ಷಿ. ನನಗಿಷ್ಟ ಇಲ್ಲದೆ ಹೋದ್ರು
ತಾಯಿಗೋಸ್ಕರನಾದರೂ ಈ ವಿಷಯದಲ್ಲಿ ನಾನು ಹೆಲ್ಪ್ ಮಾಡಬೇಕು. ಆದರೆ ತಕ್ಷಣ ನಾವು ಇಂಟರ್ಫಿಯರ್ ಆಗೋದು ಬೇಡ. ಹಾಗಾದ್ರೆ ಆದಿತ್ಯ ನಮ್ಮ ಮೇಲೆ ಮತ್ತಷ್ಟು ಕೋಪ ಮಾಡ್ಕೋತಾನೆ. ಯಾಕಂದ್ರೆ ಈಗಾಗಲೇ ಅವನಿಗೆ ನಮ್ಮ ಮೇಲೆ ತುಂಬ ಸಿಟ್ಟು, ದ್ವೇಷ ಎಲ್ಲ ಇದೆ. ಸೊ ಈಗ ನಾವು ಅವನ ಹತ್ರ ಮಾತಾಡೋದಕ್ಕೆ ಹೋಗೋದು ಬೇಡ. ಬೇಡ ಅಂದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ ಸಾಕ್ಷಿ. ಇವಾಗ ಬೇಡ ಅಂತ ಹೇಳಿದೆ ಅಷ್ಟೇ. ಒಂದು 4-5 ದಿನ ಹೋಗ್ಲಿ. ಆಮೇಲೆ ನಿರೋಷ ಹತ್ರ ಅವನ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ. ನಿಮ್ಮಣ್ಣ ನಿಮ್ಮ ತಾಯಿ ಹತ್ರ ವಾಪಸ್ ಬರೋದಕ್ಕೆ ನನ್ನ ಕೈಯಲ್ಲಿ ಏನೇನು ಮಾಡಕ್ ಸಾಧ್ಯನೋ ಎಲ್ಲ ಪ್ರಯತ್ನನೂ ಸಿನ್ಸಿಯರ್ ಆಗಿ ಮಾಡ್ತೀನಿ. ಓಕೆನಾ? ಹ್ಯಾಪಿನಾ? ಖುಷಿನಾ? ಹಲೋ ಸರ್. ಸ್ವಾತಿ, ನೀನೇನಿಲ್ಲಿ? ಏನ್ ವಿಷಯ? ಆದಿತ್ಯ ಸರ್ನ ನೋಡಕ್ ಬಂದೆ. ಆದಿ, ಸ್ವಾತಿ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಕಣೋ. ಸರ್, ಯಾಕೆ ಸರ್ ನೀವು ಆಫೀಸ್ಗೆ ಬರ್ತಾ ಇಲ್ಲ? ತುಂಬ ಜನ ಲೋನ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಹಾಗಲ್ಲ ಸರ್, ನನ್ಗೇನು ಗೊತ್ತಾಗಲ್ಲ. ಗೊತ್ತಾಗದೇ ಇದ್ರೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿ. ಸರ್, ನೀವಾ ಈಗ ಮಾತಾಡ್ತಿರೋದು? ಆ ಕಂಪ್ನಿ ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ರಿ. ನೀವೇ ಬರಲಿಲ್ಲ ಅಂದರೆ ಹೇಗೆ ಸರ್? ಓ, ಇಷ್ಟು ದಿನ ನಮ್ಮ ಮನೆಯವ್ರು ಮಾತ್ರ ಬುದ್ಧಿ ಹೇಳ್ತಿದ್ರೆ ಅನ್ಕೊಂಡೆ. ಅವ್ರ ಜೊತೆ ಸೇರ್ಕೊಂಡು ನೀನು ಬುದ್ಧಿ ಹೇಳಕ್ ಬಂದ್ಬಿಟ್ಯಾ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋಕೊ. ಕಳ್ಸ ಅಣ್ಣ. ಸರ್, ನೀವು ನನಗೆ ಬೈದಿದ್ದು ನಂಗೇನು ಬೇಜಾರಿಲ್ಲ ಸರ್. ಆದರೆ ನೀವು ಮನೆ ಬಿಟ್ಟು ಬಂದಾಗಿಂದ ನಿಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ಅವರು ಊಟ ತಿಂಡಿ ಬಿಟ್ಟು ನೀವೆಲ್ಲಿದ್ದೀರೋ ಹೇಗಿದ್ದೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಂಗೆ ಅವ್ರ ದುಃಖ ನೋಡಕ್ ಆಗ್ತಿಲ್ಲ ಸರ್. ಪ್ಲೀಸ್ ನಿಮ್ಮ ತಾಯಿಗೋಸ್ಕರನಾದ್ರೂ ಬನ್ನಿ ಸರ್. ನಿರೋಷ, ಕಳ್ಸೋಳ್ನ. ನಿಮ್ಮಿಷ್ಟಕ್ಕೆ ವಿರುದ್ಧವಾಗಿ ಇನ್ಯಾವತ್ತೂ ಬರಲ್ಲ. ತಗೊಳ್ಳಿ, ಈ ಫೋಟೋನ ನಿಮ್ಮ ರೂಮಲ್ಲಿ ಇಟ್ಕೊಳ್ಳಿ. ಆದಿತ್ಯ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಮನೆಯವ್ರಿಗೆ ಯಾರಿಗೂ ಕಾಳಜಿನೇ ಇಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ. ಮೊದಲೇ ಕೋಪಿಷ್ಟ, ಯಾರ ಹತ್ರ ಜಗಳ ಮಾಡ್ಕೋತಾನೋ ಏನೋ.
ದೇವ್ರೆ, ಈಗ ಅವನಿಗೆ ನೀನೇ ದಿಕ್ಕು. ಅವನೆಲ್ಲೇ ಇದ್ರು ಚೆನ್ನಾಗಿರೋ ಹಾಗೆ ನೋಡ್ಕೊ. ಹಲೋ ನಿರೋಷ, ಎಷ್ಟೊತ್ತಿಂದ ನೀನು ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಆದಿತ್ಯನ ಮೊಬೈಲಿಗೂ ಟ್ರೈ ಮಾಡಿದೆ ಕಣೆ, ಅವ್ನು ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಎಲ್ಲಿದ್ದಾನಂತ ಏನಾದರೂ ಗೊತ್ತಾ ನಿನಗೆ? ಆಂಟಿ, ಆದಿ ಇವಾಗ ನಮ್ಮನೇಲೇ ಇದ್ದಾನೆ. ನಿಜ ಹೇಳ್ತಾ ಇದೆಯಾ ತಾನೆ? ನನ್ನ ಸಮಾಧಾನಕ್ಕೆ ಹೇಳ್ತಾ ಇಲ್ವಲ್ಲ? ಹ್ಞೂ ಆಂಟಿ, ಸತ್ಯವಾಗ್ಲೂ ಆದಿತ್ಯ ಇಲ್ಲೇ ಇದ್ದಾನೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸತ್ಯ ಕಡೆ, ನನಗೀಗ ಸಮಾಧಾನ ಆಯ್ತು. ನಿಮ್ಮಿಬ್ರು ಫೋನ್ ಸಿಗದಿದ್ದಕ್ಕೆ ನಂಗೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ಸತ್ಯ ಎಲ್ಲ ಒಂದ್ ಕಡೆ ಇದ್ದಾನಲ್ವಾ? ನನ್ನ ಮನ್ಸಿಗೆ ಅದೇ ನಿರಾಳ. ಈಗ ಹೇಗಿದ್ದಾನೆ? ಸಮಾಧಾನವಾಗಿದ್ದಾನೆ ತಾನೆ? ಸಮಾಧಾನವಾಗೇ ಇದ್ದಾನೆ ಆಂಟಿ, ನೀವೇನು ಚಿಂತೆ ಮಾಡಬೇಡಿ. ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ, ಸರಿನಾ? ನಿರೋಷ, ನಿಮ್ಮ ಮನೆಗೆ ನಾನು ಆದಿತ್ಯ ನೋಡಕ್ ಬರ್ಬೋದಾ? ಇದೇನು ಆಂಟಿ ಹೀಗೆ ಕೇಳ್ತಾ ಇದ್ದೀರಾ? ನಿಮ್ಮ ಮಗನ್ ನೋಡೋದಕ್ಕೆ ನನ್ನ ಪರ್ಮಿಷನ್ ಕೇಳ್ಬೇಕಾ? ನೀವು ಯಾವಾಗ ಬೇಕಾದ್ರೂ ಬನ್ನಿ, ನಾನು ನಿಮ್ಗೋಸ್ಕರ ಕಾಯ್ತಿರ್ತೀನಿ, ಆಯ್ತಾ? ಥ್ಯಾಂಕ್ಸ್ ನಿರೋಷ, ನನ್ನ ಮನಸ್ಸಲ್ಲಿದ್ದ ಆತಂಕನ ದೂರ ಮಾಡಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಸರಿ ಆಂಟಿ, ಬಾಯ್. ಸರಿ. ಮೊನ್ನೆ ಪಾರ್ಟಿ ಮೀಟಿಂಗ್ ಅದೇ ಡಿಸೈಡ್ ಆಗಿದೆ. ಓಕೆ ಸರ್, ಓಕೆ ಬಾಯ್. ಸೂರ್ಯರೇ, ಆದಿತ್ಯ ನಿರೋಷ ಮನೇಲಿದ್ದಾನಂತೆ, ನಾನು ಕರ್ಕೊಂಡು ಬರ್ತೀನಿ. ಬೇಡ, ನೀವಾಗ ಹೋಗಿ ಅವನನ್ನ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಅವನಾಗವನೇ ಮನೆ ಬಿಟ್ಟು ಹೋಗಿದ್ದಾನೆ, ಅವನಾಗವನೇ ಬರೋ ಹಾಗಿದ್ರೆ ಬರ್ತಾನೆ. ಸೂರ್ಯರೇ, ಅವನು ಇನ್ನೂ ಚಿಕ್ಕವನು, ಏನೋ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದ್ದಾನೆ. ಹಾಗಂತ ಹೆತ್ತರೋದವ್ರು ನಾವು ಸುಮ್ಮನೆ ಇರೋದಕ್ಕಾಗತ್ತಾ? ಅವನ್ನ ಸಮಾಧಾನ ಮಾಡಿ ನಾನು ಕರ್ಕೊಂಡು ಬರ್ತೀನಿ. ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಬರೋದಕ್ಕೆ ಅವನೇನು ಚಿಕ್ಕ ಹುಡುಗ ಅಲ್ಲ, ಎಲ್ಲ ತಿಳ್ಕೊಂಡಿರೋನು, ಪ್ರಪಂಚದ ಜ್ಞಾನ ಇರೋನು. ಅವನಿಗೆ ಸಮಾಧಾನ ಮಾಡಿ ಕರ್ಕೊಂಬರ್ತೀನಿ ಅನ್ನೋದು ಮೂರ್ಖತನ ಅಂತ ಅನ್ಸ್ಕೊಳುತ್ತೆ. ಸರಿ, ನಿಮ್ಮ ಆಸೆಯಂತೆ ಅವನನ್ನ ಕರ್ಕೊಂಬರೋದಕ್ಕೆ ಅಲ್ಲಿಗೆ ಹೋಗ್ತೀರಾ. ಅವ್ನು ಬರೋದಕ್ಕೆ ಒಪ್ಪದೇ ಇದ್ರೆ ಏನ್ ಮಾಡ್ತೀರಾ? ಇಲ್ಲ ಸೂರ್ಯರೇ, ನಾನು ಕರೆದ್ರೆ ಅವ್ನು ಖಂಡಿತವಾಗ್ಲೂ ಬರ್ತಾನೆ. ನನಗ ನಂಬಿಕೆ ಇಲ್ಲ ಅಂತೀವ್ರೆ. ಅವನು ಒಂದ್ ವೇಳೆ ಇಲ್ಲಿಗೆ ಬರಬೇಕು ಅಂದ್ರೆ ಅವನ ಮಾತಿಗೆ ನಾವು ಒಪ್ಬೇಕು. ಹಾಗೇನ್ ಮಾಡ್ತೀರಾ? ಅವ್ನು ಹೇಳಿದನ್ನ ನಾವು ಒಪ್ಕೊಳ್ಳೇಬೇಕು. ಒಂದನ್ನು ಪಡ್ಕೊಳ್ಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಅವನನ್ನ ಮನೆ ಕರ್ಕೊಂಡ್ಬರ್ಬೇಕು ಅಂದ್ರೆ ಸಾಕ್ಷಿನ ನಾವು ಕಳ್ಕೋಬೇಕಾ? ಛೆ, ನಾನು ಹಾಗೆ ಹೇಳಿಲ್ಲ. ಇನ್ ಹೇಗ ಆರ್ತಿಯವ್ರೆ? ಸಾಕ್ಷಿಗೊಂದ್ ನ್ಯಾಯ, ಆದಿತ್ಯಂಗೊಂದ್ ನ್ಯಾಯನ? ಅವನು ಚಿದಂಬರಂ ಮಗಳನ್ನ ಮದುವೆ ಆಗ್ಬೋದು, ಆದ್ರೆ ಸಾಕ್ಷಿ ಚಿದಂಬರಂ ಮಗನ ಮದುವೆ ಆಗಿರೋದ್ರಲ್ಲಿ ಏನ್ ತಪ್ಪಿದೆ? ಆದಿ ವಿಷಯದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ ಸೂರ್ಯವ್ರೆ. ಆದಿತ್ಯ ಒಟ್ಟಲ್ಲಿ ನನಗೆ ಬೇಕು, ಮತ್ತೆ ಅವನನ್ನ ಕಳ್ಕೊಳ್ಳೋದ್ರೆ ನನಗಿಷ್ಟ ಇಲ್ಲ. ಅವನೇನೇ ಕಂಡೀಷನ್ ಹಾಕಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಆದಿತ್ಯ ಈಗ ಮನೆಗೆ ಬರಬೇಕು ಅಷ್ಟೇ. ಸರಿ, ನಾನಿಷ್ಟು ಹೇಳಿದ್ಮೇಲೂ ನಿಮಗೆ ಹೋಗಬೇಕು ಅನ್ಸಿದ್ರೆ ಹೋಗ್ಬನ್ನಿ. ಆದ್ರೆ ಅವನು ಇಲ್ಲಿಗೆ ಬರೋಕ್ಕೆ ಒಪ್ಕೋತಾನೆ ಅನ್ನೋದು ನನಗಂತೂ ಡೌಟ್ ಇದೆ. ಆದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಅವನ್ನ ಕರ್ಕೊಂಡು ಬಂದೇ ಬರ್ತೀನಿ. ಸರಿ, ನಿಮ್ಮಿಷ್ಟ. ಬನ್ನಿ ಆಂಟಿ. ನಿರೋಷ ಆದಿಯಲ್ಲಿ ಒಳಗಿದ್ದಾನೆ, ಒಂದ್ ನಿಮಿಷ ಕರಿತೀನಿ.
ಆದಿ ನಿಮ್ಮಮ್ಮ ಬಂದಿದ್ದಾರೆ ಕಣೋ. ಅಮ್ಮ ಅದೇ ಏನೋ ಆಗಿದ್ದಾಗುತ್ತೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಡ್ವು, ಮನೆಗೆ ಬಂದ್ಬಿಡು.